ಗಾಯತ್ರಿ ಸೊಸೆ ಸಹನ ಎಲ್ಲ ವಿಚಾರದಲ್ಲೂ ತುಂಬಾನೇ ಚೆನ್ನಾಗಿರ್ತಾಳೆ. ಆದ್ರೆ ಅವಳಲ್ಲಿ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅದೇನು ಅಂದ್ರೆ ಬೇರೆ ಯಾರ್ದಾದ್ರೂ ಸ್ಲಿಪ್ಪರ್ ಕಾಣ್ತು, ಅದು ಅವಳಿಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಹಾಕೊಂಡು ಹೋಗ್ಬಿಡೋದು. ಇದೇ ಅವಳಿಗಿರೋ ಕೆಟ್ಟ ಅಭ್ಯಾಸ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋದ್ವು ಕಾಣಿಸ್ತಾನೆ ಇಲ್ಲ. ಅಮ್ಮ, ಏನಾಯ್ತು? ಏನ್ ಹುಡುಕ್ತಾ ಇದ್ಯಾ? ಏನಿಲ್ಲಪ್ಪ, ನನ್ನ ಚಪ್ಪಲಿನೇ ಕಾಣಿಸ್ತಿಲ್ಲ. ಎಷ್ಟೊತ್ತಿಂದ ಹುಡುಕ್ತಿದ್ದೀನಿ, ಇಲ್ಲೇ ಬಿಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ ನೋಡು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೆ, ಈ ಚಪ್ಪಲಿ ಎಲ್ಲಿ ಹೋದ್ವು ಏನು ಒಂದು ಅರ್ಥ ಆಗ್ತಿಲ್ಲ. ಅಮ್ಮ, ಚಪ್ಪಲಿ ನೀನು ಹೊರಗಡೆನೆ ಬಿಟ್ಟಿದ್ಯೋ ಏನೋ? ರಾತ್ರಿ ಯಾವ್ದಾದ್ರೂ ನಾಯಿಗೆ ಎತ್ಕೊಂಡು ಹೋಗಿರ್ಬೋದು. ಅಣ್ಣ, ನಾಯಿ ಯಾವಾಗಿಂದ ಚಪ್ಪಲಿ ಹಾಕೊಳಕ್ ಶುರು ಮಾಡ್ತು? ಅಣ್ಣ, ಅಮ್ಮನ ಚಪ್ಪಲಿನ ಯಾವ ನಾಯಿನೂ ಎತ್ಕೊಂಡು ಹೋಗಿಲ್ಲ. ಅಮ್ಮನ ಚಪ್ಪಲಿನ ಅತ್ತಿಗೆ ಹಾಕೊಂಡು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಅವಳು ಹಾಕೊಂಡು ಹೋಗಿದ್ದಾಳ. ಅವಳಿಗೆ ಅದು ಏನಾಗಿದೆಯೋ ಏನೋ, ಯಾವಾಗ ನೋಡಿದ್ರು ಅವರು ಇವರು ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾಳೆ. ನೋಡೀಗ ನನ್ನ ಚಪ್ಪಲಿ ಸಿಗ ಹಾಕೊಂಡು ಹೋಗಿದ್ದಾಳೆ. ಈಗ ನಾನು ದೇವಸ್ಥಾನಕ್ಕೆ ಹೇಗೆ ಹೋಗ್ಲಿ? ಅಮ್ಮ, ಅದಕ್ಕೆ ಯಾಕಷ್ಟು ತಲೆ ಕೆಡಿಸ್ಕೊಳ್ತೀಯಾ? ನಂದು ಯಾವ್ದಾದ್ರೂ ಚಪ್ಪಲಿ ಹಾಕೊಂಡು ಹೋಗು. ಅಯ್ಯಯ್ಯೋ, ನಿನ್ನ ಚಪ್ಪಲಿ ಮಾತ್ರ ಬೇಡಮ್ಮ. ಒಳ್ಳೆ ಬೆಟ್ಟ ಗುಡ್ಡದಂಗೆ ಅಷ್ಟಷ್ಟು ಎತ್ತತ್ರ ಇರ್ತವೆ. ಅವನ್ನ ಹಾಕೊಂಡು ನಾನು ಹೋಗೋದು ಹೌದಾ? ಅವನ್ನ ಹಾಕೊಂಡೇನಾದ್ರೂ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದವಳು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ. ಬರೀ ಕಾಲಲ್ಲೇ ಹೋಗಿ ಬರ್ತೀನಿ. ನನ್ನ ಸೊಸೆ ಕಾಲದಲ್ಲಿ ಮನೆಯವರೆಲ್ಲರೂ ಚಪ್ಪಲಿ ಇದ್ರೂ ಬರೀ ಕಾಲಲ್ಲಿ ಓಡಾಡೋ ಹಾಗಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಸಹನ ವಾಪಸ್ ಮನೆಗೆ ಬರ್ತಾಳೆ. ಇದೆಲ್ಲ ಏನ್ ಸಹನ? ಅಮ್ಮನ ಚಪ್ಪಲಿ ಹಾಕೊಂಡು ಯಾಕೆ ಹೋಗಿದ್ದೆ ನೀನು? ನಾನು ಹೋದ ತಿಂಗಳು ತಾನೇ ನಿನಗೆ ಹೊಸ ಸ್ಯಾಂಡಲ್ಸ್ ತಂದು ಕೊಟ್ಟಿದ್ದೆ ತಾನೆ? ಆದರೂ ನೀನು ಅಮ್ಮನ ಸ್ಲಿಪ್ಪರ್ ಹಾಕೊಂಡು ಯಾಕೆ ಹೋದೆ? ಪಾಪ ಅಮ್ಮ ದೇವಸ್ಥಾನಕ್ಕೆ ಹೊರಟಿದ್ರು, ಅಲ್ಲಿ ನೋಡಿದ್ರೆ ಚಪ್ಪಲಿ ಇಲ್ಲ. ಹುಡುಕಿ ಹುಡುಕಿ ಕೊನೆಗೆ ಸಾಕಾಗಿ ಬರೀ ಕಾಲಲ್ಲೇ ನಡ್ಕೊಂಡು ಹೋದ್ರು ಗೊತ್ತಾ? ನಾನೇನು ಮಾಡಲಿ ರೀ, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನಾನು ಹೋದುವ ಈಗ ಒಂದು 2 ದಿನದ ಮೊದಲು ಇಲ್ಲೇ ನಮ್ಮ ಏರಿಯಾದಲ್ಲೇ ನಮ್ಮ ಪರಿಚಯದವ್ರದ್ದೊಂದು ಬರ್ಡೇ ಪಾರ್ಟಿಗೆ ಹೋಗಿದ್ದೆ. ಅಲ್ಲಿ ನನ್ನ ಸ್ಯಾಂಡಲ್ಸ್ ಯಾರೋ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಹತ್ರ ಈಗ ಹಾಕೊಳ್ಳೋಕೆ ಸ್ಯಾಂಡಲ್ಸ್ ಇರಲಿಲ್ಲ. ಅದಕ್ಕೆ ಅತ್ತೆದು ಹಾಕೊಂಡು ಹೋದ್ನಪ್ಪ. ನೋಡ್ ಸಹನ, ಈ ಥರ ಸಿಕ್ಕವ್ರ ಚಪ್ಪಲಿ ಹಾಕೊಂಡು ಹೋಗೋದು ಒಳ್ಳೆ ಅಭ್ಯಾಸ ಅಲ್ಲ. ಈಗೇನೋ ಆಗಿದ್ದಾಯ್ತು, ಇನ್ನು ಮುಂದೆ ಹುಷಾರಾಗಿರು. ಮತ್ತೆ ಈ ಥರ ಮಾಡಕ್ಕೆ ಹೋಗಬೇಡ. ನೀವೇನೇ ಹೇಳಿದ್ರು ನನಗೆ ಯಾರ್ದಾದ್ರೂ ಚಪ್ಪಲಿ ನೋಡಿ ಅದು ನಂಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಮನಸ್ಸು ತಡೆಯೋದೇ ಇಲ್ಲ. ಹಾಕೋ ಸಹನ, ಹಾಕೋ ಸಹನ ಅಂತ ಇರುತ್ತೆ. ಹೀಗೆ ಸಹನ ಅಂತೂ ಯಾರು ಏನೇ ಹೇಳಿದ್ರು ತನ್ನ ಅಭ್ಯಾಸ ಅಂತೂ ಬಿಡಕ್ ತಯಾರಿರಲ್ಲ. ಹೀಗಿರ್ಬೇಕಿದ್ರೆ ಒಂದಿನ. ಸಹನ, ಸಹನ ಎಲ್ಲಿದ್ಯಾ? ನನ್ನ ಶೂಸ್ ಎಲ್ಲಿ? ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಅಣ್ಣ, ಅದಕ್ಕೆ ಈಗ ಸ್ವಲ್ಪ ಹೊತ್ತು ಮೊದಲು ಹೊರಗಡೆ ಎಲ್ಲ ಹೋದ್ರಪ್ಪ. ಮಾರ್ಕೆಟಿಗೆ ಏನಾದರೂ ಹೋಗಿರ್ಬೇಕು. ಅದು ಸರಿ, ನನ್ನ ಶೂಸ್ ಎಲ್ಲಿ? ದಿನ ಇದೇ ಜಾಗದಲ್ಲಿ ಇರ್ತೀನಿ, ಆದರೆ ಇವತ್ತು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಮಾಯ ಆಗ್ಬಿಡ್ತು ಅಂತ. ರಘು, ನನ್ಗನ್ಸೋ ಪ್ರಕಾರ ಸಹನಾನೇ ಇವತ್ತು ನಿನ್ನ ಶೂಸ್ನ ಹಾಕೊಂಡು ಹೋಗಿರ್ಬೇಕು. ಅಮ್ಮ, ಗಂಡು ಹುಡುಗರು ಶೂಸ್ ಅವಳು ಯಾಕೆ ಹಾಕೊಂಡು ಹೋಗ್ತಾಳೆ? ಅಷ್ಟಕ್ಕೂ ನಾನು ಈಗ 2 ದಿನದ ಮೊದಲಷ್ಟೇ ಹೊಸ ಸ್ಯಾಂಡಲ್ಸ್ ಕೊಡಿಸಿದ್ದೀನಿ. ಆದರೂ ಹೇಳೋಕ್ಕಾಗಲ್ಲ, ಹಾಕೊಂಡು ಹೋದ್ರೂ ಹೋಗಿದ್ಲೆ. ಬರಲಿ ನೋಡೋಣ. ಸ್ವಲ್ಪ ಹೊತ್ತಲ್ಲಿ ಸಹನ ಆರಾಮಾಗಿ ಹಾಡು ಹೇಳ್ಕೊಂತ ಬರ್ತಾಳೆ. ಲಾನನ ಲಾನನ ಲಾನನ. ಸಹನ ನಿಜವಾಗ್ಲೂ ಗಂಡನ ಶೂಸೇ ಹಾಕೊಂಡು ಹೋಗಿರ್ತಾಳೆ. ಸಹನ, ನನ್ನ ಶೂಸ್ನು ಬಿಡ್ತಾ ಇಲ್ವಲ್ಲ ನೀನು? ಅದು ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ವಲ್ಲ ನಿನಗೆ? ಅದು ಹೆಂಗೆ ಹುಟ್ಟಿದ್ಯೇನು ಒಂದು ಅರ್ಥ ಆಗ್ತಿಲ್ಲ. ನನಗೆ ಹಾಕೊಳ್ಳೋಕೆ ಶೂಸ್ ಇಲ್ಲದೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನನಗೆ. ಅದು ಸರಿ, ನೀನು ಯಾಕೆ ನನ್ನ ಶೂಸ್ ಹಾಕೊಂಡು ಹೋಗಿದ್ದೆ? ನಿನಗೆ 2 ದಿನದ ಮೊದಲಷ್ಟೇ ಸ್ಯಾಂಡಲ್ಸ್ ಕೊಡಿಸಿದ್ನಲ್ಲ, ಅದೆಲ್ಲಿ ಹೋಯ್ತು? ಅದು ರೀ, ನಾನು ನಿನ್ನೆ ನನ್ನ ಫ್ರೆಂಡ್ಸ್ ಜೊತೆ ಒಂದು ದೇವ್ರ ಮೂವಿ ನೋಡೋಕೆ ಹೋಗಿದ್ನ. ಮೂವಿ ಮುಗಿದ್ಮೇಲೂ ಆಚೆ ಬಂದವಳು ತುಂಬ ಭಕ್ತಿ ಉಕ್ಕಿ ಬಂದು ನಾನು ಆ ದೇವ್ರದ್ದು ಪೋಸ್ಟರ್ನೇ ನೋಡ್ತಾ ನಿಂತಿದ್ದೆ. ಅಷ್ಟೊತ್ತಿಗೆ ನಾನು ಹೊಸ ಚಪ್ಪಲಿ ಯಾರೋ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ನನಗೆ ಗೊತ್ತೇ ಆಗಿಲ್ಲ. ನಾನು ಏನು ಮಾಡಲಿ ಇವಳಿಗೆ? ಏನು ಮಾಡಬೇಕು, ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಸಹನ, ಯಾಕೆ ಹೀಗೆ ಮಾಡ್ತೀಯಾ? ಬೇರೆಯವ್ರದ್ದು ಚಪ್ಪಲಿಗಳನ್ನ ಶೂಸ್ಗಳನ್ನ ಹಾಕೋಬೇಡ ಅಂತ ಎಷ್ಟೇ ಹೇಳಬೇಕು. ಇವತ್ತು ನಿನ್ನ ಗಂಡನ ಶೂಸು ಬಿಟ್ಟಿಲ್ವಲ್ಲ ಹೇಳು. ಗಂಡು ಮಕ್ಕಳು ಶೂಸು ಹಾಕೊಂಡು ಓಡಾಡ್ತೀಯಾ? ಏನು ಹೇಳ್ಬೇಕು ನಿನಗೆ? ಸ್ವಲ್ಪನಾದರೂ ಸುಧಾರಿಸೆ. ನೋಡಿ, ಹೇಳ್ತಾ ಇದ್ದೀನಿ, ನೀನು ಈ ಅಭ್ಯಾಸನ ಹೀಗೆ ಮುಂದುವರೆದ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಒಳ್ಳೆ ಅಭ್ಯಾಸ ಅಲ್ಲ ಇದು. ಸಹನ ಮಾತ್ರ ಯಾವ ಮಾತನ್ನು ತಲೆಗೆ ಹಾಕೊಳ್ಳಲ್ಲ. ತನ್ನ ತಾನು ಆರಾಮಾಗಿರ್ತಾಳೆ. ಒಂದಿನ ಸಹನ ಮನೆಗೆ ಸಂಬಂಧಿಕರು 2 ಹೆಂಗಸರು ಬರ್ತಾರೆ. ಅದರಲ್ಲಿ ಒಬ್ಬಳು ಹೆಂಗಸು ತುಂಬಾ ಸುಂದರವಾಗಿರೋ ಸ್ಲಿಪ್ಪರ್ಸ್ ಹಾಕೊಂಡಿರ್ತಾಳೆ. ಇಬ್ರು ಅವರ ಸ್ಲಿಪ್ಪರ್ಗಳನ್ನ ಅಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸಹನ ಅಲ್ಲಿ ಬಂದವಳು ಆ ಸ್ಲಿಪ್ಪರ್ಸ್ನ ನೋಡ್ತಾಳೆ. ವಾವ್, ಈ ಸ್ಲಿಪ್ಪರ್ ಎಷ್ಟು ಚೆನ್ನಾಗಿದೆ! ನೋಡ್ತಾ ಇದ್ರೆ ತುಂಬಾ ಕಾಸ್ಟ್ಲಿ ಸ್ಲಿಪ್ಪರ್ ಅಂತ ಅನಿಸ್ತಾ ಇದೆ. ಇದನ್ನ ನೋಡಿದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಹಾಕೊಂಡು ಒಂದು ರೌಂಡ್ ಹೊರಗಡೆ ಹೋಗಿ ಬರ್ತೀನಿ. ಸಹನ ಆ ಸ್ಲಿಪ್ಪರ್ನ ಹಾಕೊಂಡು ಹೊರಗಡೆ ಸುತ್ತಾಡಕ್ ಹೋಗ್ತಾಳೆ.
ಸಹನಾಗೆ ಅವಳ ಒಬ್ಳು ಫ್ರೆಂಡ್ ಸಿಗ್ತಾಳೆ. ಇಬ್ರು ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಈ ಕಡೆ ಮನೆಗೆ ಬಂದಿರೋ ಇಬ್ರು ಹೆಂಗಸರು ಹೊರಡೋ ಹೊತ್ತಾಗತ್ತೆ. ಯಾವ ಹೆಂಗಸಿನ ಸ್ಲಿಪ್ಪರ್ಸ್ನ ಸಹನ ಹಾಕೊಂಡು ಹೋಗಿರ್ತಾಳಲ್ಲ, ಆ ಹೆಂಗಸು ತನ್ನ ಸ್ಲಿಪ್ಪರ್ಸ್ ಕಾಣದೆ ಪರದಾಡೋಕ್ ಶುರು ಮಾಡ್ತಾಳೆ. ಗಾಯತ್ರಿ, ಇದೇನಿದು? ನನ್ನ ಸ್ಲಿಪ್ಪರ್ಸೇ ಕಾಣಿಸ್ತಾ ಇಲ್ಲ. ಇಲ್ಲೇ ಇಟ್ಟಿದ್ದೆ, ನಾನು ಒಳಗೆ ಬರ್ಬೇಕಿದ್ರೆ. ಹೌದಾ? ಇಲ್ಲಿ ಬಿಚ್ಚಿಟ್ಟಿದ್ದ ಸ್ಲಿಪ್ಪರು ಎಲ್ಲಿ ಹೋಗಕ್ ಸಾಧ್ಯ? ಅಮ್ಮ, ಇದು ಅತ್ಗೆದೆ ಕೆಲಸ. ಅದಕ್ಕೆ ಈ ಚಿಕ್ಕಮ್ಮಂದು ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಮಾಡೋದಮ್ಮ ಈಗ? ಏನ್ ಮಾಡೋದಂದ್ರೆ ಇದ್ರಲ್ಲಿ ನಾವು ಏನ್ ತಾನೇ ಮಾಡಕ್ಕಾಗುತ್ತೆ? ನಮ್ಮ ಕೈಲಿ ಏನೂ ಇಲ್ಲ. ಏನಾಯ್ತು? ನೀವು ಅಮ್ಮ ಮಗಳೇನೋ ಗುಸು ಮಾಡ್ತಾ ಇದ್ದೀರಾ? ಏನಿಲ್ಲ, ಅದು ಇಲ್ಲಿ ಈಗ ತಾನೇ ಬಿಟ್ಟು ಬಂದಿದ್ದ ಸ್ಲಿಪ್ಪರ್ ಎಲ್ಲಿ ಹೋಗಕ್ ಸಾಧ್ಯ ಅಂತ ಅದನ್ನೇ ಮಾತಾಡ್ತಾ ಇದ್ವಿ ನಾವಿಬ್ರು. ಕಮಲಾ, ನೀನು ಒಂದು ಕೆಲಸ ಮಾಡು. ಈಗ ಇನ್ನೇನು ಹುಡುಕ್ತಾ ಕೂರ್ತೀಯ ಸ್ಲಿಪ್ಪರ್ನ? ಇವತ್ತು ನಂದೇ ಸ್ಲಿಪ್ಪರ್ನೇ ಹಾಕೊಂಡು ಹೋಗ್ಬಿಡು. ಇಲ್ಲ ಅಕ್ಕ, ನನಗೆ ಬೇಡ. ನಂಗೆ ನನ್ನ ಸ್ಲಿಪ್ಪರೇ ಬೇಕು. ಅದು ಎಷ್ಟು ರೇಟ್ ಕೊಟ್ಟು ತಗೊಂಡಿದ್ದೆ ಗೊತ್ತಾ? ಆದ್ರೂ ಇಲ್ಲಿ ಬಿಚ್ಚಿಟ್ಟಿದ್ದ ಸ್ಲಿಪ್ಪರು ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲಿ ಹೋಗಕ್ ಸಾಧ್ಯ? ಹೇಗ್ ಮಾಯ ಆಯ್ತು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಮನೇಲಿ ಏನಾದ್ರೂ ಚಪ್ಪಲಿ ಕಳ್ತನ ಆಗುತ್ತಾ? ಮೊದಲೇ ಗೊತ್ತಿದ್ರೆ ಎಲ್ಲಾದ್ರೂ ಮುಚ್ಚಿಟ್ಟಾದ್ರೂ ಬರ್ತಿದ್ದೆ. ಹೌದು ಚಿಕ್ಕಮ್ಮ, ನಮ್ಮ ಏರಿಯಾದಲ್ಲಿರೋ ಮಕ್ಕಳು ತುಂಬಾನೇ ತುಂಟ್ರು. ನನ್ಗನ್ಸೋ ಮಟ್ಟಿಗೆ ಆ ಮಕ್ಕಳೇ ಯಾರಾದರೂ ನಿಮ್ಮ ಚಪ್ಪಲಿನ ಎತ್ಕೊಂಡು ಹೋಗಿರ್ಬೇಕು. ಹಾ, ಹೌದು. ಆದ್ರೂ ನಿಮ್ಮ ಏರಿಯಾ ಬಹಳ ವಿಚಿತ್ರವಾಗಿದೆಯಪ್ಪ. ಮನೆ ಬಾಗ್ಲಲ್ಲಿ ಬಿಟ್ಟಿರೋ ಚಪ್ಪಲಿ ಹಿಂಗೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಛ. ಕಮಲಾ, ಈಗ ಈ ಚಪ್ಪಲಿ ವಿಷಯ ಬಿಟ್ಟಾಕು ಹುಡುಕ್ತಾ ಕೂತ್ರೆ ಭಾಳ ಹೊತ್ತಾಗ್ಬಿಡುತ್ತೆ. ಈಗ ಸಾಯಂಕಾಲ ಒಂದು ಬಸ್ ಇದೆ, ಅದೇನಾದ್ರೂ ತಪ್ಪು ಹೋಯ್ತು ಅಂದ್ರೆ ಆಮೇಲೆ ನಾವು ಊರು ತಲುಪೋದು ಕಷ್ಟ ಆಗುತ್ತೆ. ಹೌದು, ಅದು ನಿಜನೇ. ಸರಿ ಬಿಡು, ಇನ್ನೇನು ಮಾಡೋದು? ಬರಿಗಾಲಲ್ಲೇ ಬರ್ತೀನಿ. ಅಕ್ಕ, ನಾವೇನು ಬರ್ತೀವಿ. ಆಯ್ತಮ್ಮ. ಇವರೆಲ್ಲ ನೋಡ್ತಾರೆ ಅಂತ ಕಾಸ್ಟ್ಲಿ ಚಪ್ಪಲಿ ಹಾಕೊಂಡು ಬಂದಿದ್ದೆ. ಬರಿಗಾಲಲ್ಲಿ ಹೋಗೋ ಪರಿಸ್ಥಿತಿ ಆಯ್ತು. ಆ ಹೆಂಗಸರು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಸಹನ ಹಾಡು ಹೇಳ್ತಾ ಮನೆ ಕಡೆ ಬರ್ತಾಳೆ. ಕನಸಲು ಚಪ್ಲಿನೇ, ಮನಸಲು ಚಪ್ಲಿನೇ, ನನ್ನಾಣೆ ನನ್ ಚಪ್ಲಿ ಆಣೆ. ಆಹಾ, ಇವತ್ತು ಹಾಕೊಂಡಿ ಚಪ್ಲಿ ಸಖತ್ತಾಗಿದೆ. ಓ, ಬಂದ್ಲಲ್ಲ ಮಹಾರಾಣಿ. ಏನಿವತ್ತು ಬಹಳ ಚೆನ್ನಾಗಿರೋ ಚಪ್ಲಿ ಹಾಕೊಂಡ್ಬಿಟ್ಟಿದ್ಯಾ? ಎಲ್ಲಿ ತಗೊಂಡೆ? ಈತ ಅತ್ತೆ, ನಮ್ಮನೆಗೆ ಚಿಕ್ಕಮ್ಮ ಬಂದಿರಲ್ಲ, ಅವ್ರದ್ದು ಚಪ್ಪಲಿ ಇದು. ನೋಡಿ ಇಷ್ಟ ಆಯ್ತಾ, ಅದಕ್ಕೆ ಹಾಕೊಂಡು ಹೋಗಿದ್ದೆ. ಮತ್ತೆ ಅವರು ವಾಪಸ್ ಹೋಗೋರಿದ್ರಲ್ವಾ, ಅವ್ರಿಗೆ ಲೇಟ್ ಆಗ್ಬಿಡುತ್ತೇನೋ ಅಂತ ಬೇಗ ಬಂದೆ. ಭಾಳ ಬೇಗ ಬಂದಿದ್ಯಾ. ನಿನಗೆ ಗೊತ್ತಾ ಸಹನ, ಪಾಪ ಚಿಕ್ಕಮ್ಮ ಚಪ್ಪಲಿ ಕಾಣದೆ ಹುಡುಕಿ ಸುಸ್ತಾಗಿ ಬರೀ ಕಾಲಲ್ಲೇ ಹೋದ್ರು. ಅಯ್ಯೋ ಹೌದಾ? ಇನ್ ಸ್ವಲ್ಪ ಹೊತ್ತಿದ್ರೆ ಚಪ್ಪಲಿ ಹಾಕೊಂಡೆ ಹೋಗ್ಬೋದಾಗಿತ್ತಪ್ಪ. ದೇವ್ರೆ, ಇಂಥ ಸೊಸೆನ್ ಕಟ್ಕೊಂಡು ನಾನು ಏನಪ್ಪ ಮಾಡ್ಲಿ? ಇವಳಿಗೆ ಹೀಗೆಲ್ಲ ಮಾಡ್ಬೇಡ ಅಂತ ಅರ್ಥ ಮಾಡಿಸಿ ಸಾಕಾಗೋಯ್ತು. ಆದ್ರೆ ಇವಳ ತಲೆಗೆ ಮಾತ್ರ ನಾವ್ ಹೇಳೋದು ಒಂದೂ ಹೋಗಲ್ಲ. ಯಾರ್ದೇ ಚಪ್ಪಲಿ ಕಂಡು ಸಿಗಾಕೊಂಡು ಹೊರಟು ಬಿಡ್ತಾಳೆ. ಅತ್ತೆ, ನೀವಿಷ್ಟೆಲ್ಲ ಗೋಳಾಡೋ ಅಂಥದ್ದು ತಪ್ಪು ನಾನು ಏನೂ ಮಾಡಿಲ್ಲ. ನಾನೇನು ಕಳ್ತನ ಮಾಡಿದ್ದೀನಿ? ಇಲ್ಲ. ಇಲ್ಲೇ ಒಂಚೂರು ಹಾಕೊಂಡೋಗಿ ಬನ್ನಪ್ಪ, ಅಷ್ಟಕ್ಕೂ ಇಷ್ಟೊಂದು ಆಡ್ತಿದ್ದೀರಾ. ನಿಮ್ಮ ತಂಗಿ ಚಪ್ಪಲಿ ಇಲ್ಲೇ ಬಿಚ್ಚಿಟ್ಟಿದ್ದೀನಿ ನೋಡಿ, ನೋಡ್ಕೊಳ್ಳಿ. ಒಂದು ಚಪ್ಪಲಿ ಹಾಕೊಂಡು ಹೋಗಿದ್ದಕ್ಕೆ ಏನು ಕದ್ದು ಬಿಟ್ಟಿದ್ದೀನೇನೋ ಅನ್ನೋಂಗೆ ಆಡ್ತಾರೆ. ಒಂದಿನ ಸಹನ, ಅವಳ ಅತ್ತೆ, ನಾದ್ನಿ ಎಲ್ಲರೂ ಸಂಬಂಧಿಕರೊಬ್ಬರು ಮದುವೆ ಫಂಕ್ಷನಿಗೆ ಬಂದಿರ್ತಾರೆ. ಸಹನ ಅತ್ತೆ ಮತ್ತೆ ನಾದ್ನಿ ಜೊತೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋಕೆ ಶುರು ಮಾಡ್ತಾಳೆ. ಹೀಗೆ ಓಡಾಡ್ತಾ ಅವಳು ಅಲ್ಲೇ ಇದ್ದಂತ ಮದುಮಗಳ ರೂಮ್ ಹತ್ರ ಬರ್ತಾಳೆ. ಅಲ್ಲಿ ಮದುಮಗಳದ್ದು ಸುಂದರವಾಗಿರೋ ಸ್ಲಿಪ್ಪರ್ಸ್ ಇರುತ್ತೆ. ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಸಹನ ತನ್ನ ಹಳೆ ಸ್ಲಿಪ್ಪರ್ಸ್ನ ಅಲ್ಲೇ ಬಿಟ್ಬಿಟ್ಟು ಮದುಮಗಳ ಸ್ಲಿಪ್ಪರ್ಸ್ನ ಹಾಕೊಂಡು ನಿಂತು ಬಿಡ್ತಾಳೆ. ವಾವ್, ಎಷ್ಟು ಚೆನ್ನಾಗಿದೆ ಈ ಸ್ಯಾಂಡಲ್ಸ್! ಅಷ್ಟೇ ಅಲ್ಲ, ಇದ್ರ ಫಿಟ್ಟಿಂಗು ಏನ್ ಚೆನ್ನಾಗಿದೆ. ನನ್ನ ಕಾಲಿಗೆ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ. ಸಹನ ಆರಾಮಾಗಿ ಮದುಮಗಳ ಸ್ಯಾಂಡಲ್ಸ್ ಹಾಕೊಂಡು ಅಲ್ಲೆಲ್ಲ ಕಡೆ ಖುಷಿಯಾಗಿ ಓಡಾಡಕ್ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮದುಮಗಳನ್ನ ಇನ್ನು ಶಾಸ್ತ್ರಕ್ಕೆ ಅಂತ ಆಚೆ ಕರೀತಾರೆ. ಅಯ್ಯೋ ದೇವ್ರೆ, ನನ್ನ ಸ್ಲಿಪ್ಪರ್ ಎಲ್ಲಿ? ಇಲ್ಲೇ ಇಟ್ಟಿದ್ನಲ್ವಾ? ಎಲ್ಲಿ ಹೋಯ್ತು? ನಾನು ಇಲ್ಲೇ ಬಾಗ್ಲ ಹತ್ರನೇ ಇಟ್ಟಿದ್ದೆ. ಇಲ್ಲಿ ನೋಡಿದ್ರೆ ನನ್ನ ಸ್ಲಿಪ್ಪರ್ಸ್ ಇಲ್ಲ, ಯಾವುದೋ ಬೇರೆ ಯಾರ್ದೋ ಇದೆ. ಅಮ್ಮ ಎಲ್ಲಿದ್ಯಾ? ಅಪ್ಪಿ ಏನಾಯ್ತೆ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅದು ನೋಡಿದ್ರೆ ಶಾಸ್ತ್ರಕ್ಕೆ ಹೊತ್ತಾಗ್ತಾ ಇದೆ, ನೀನು ನೋಡಿದ್ರೆ ಇಲ್ಲಿ ಅಳ್ತಾ ನಿಂತಿದ್ಯಾ. ಅಮ್ಮ, ನನಗೆ ಹೇಗೆ ಬರಲಿ? ಇಲ್ಲೇ ಇಟ್ಟಿದ್ದು ನನ್ನ ಸ್ಲಿಪ್ಪರ್ಸ್ ಕಾಣ್ತಾ ಇಲ್ಲ, ಕಳ್ತನ ಆಗಿದೆ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದೆಯೇ? ಅಷ್ಟು ಕಾಸ್ಟ್ಲಿ ಚಪ್ಪಲಿ ಕಾಣಿಸ್ತಿಲ್ವಾ? ಎಷ್ಟು 10-15 ಸಾವಿರ ಕೊಟ್ಟು ತಗೊಂಡಿದ್ಯಲ್ಲಿ ಅದನ್ನ? ನಡಿ ಬೇಗ ಹೊರಗಡೆ ಹೋಗಿ ಯಾರ ಕಾಲಲ್ಲಾದ್ರೂ ಇದೆಯಾ ಅಂತ ನೋಡೋಣ ಒಂದ್ಸಲ. ಹೊರಗಡೆ ಬರೋ ಅಮ್ಮ ಮಗಳು ಇಬ್ರು ಸಹನ ಕಾಲ್ನಲ್ಲಿರೋ ಮದುಮಗಳ ಸ್ಯಾಂಡಲ್ಸ್ನ ಗಮನಿಸ್ತಾರೆ. ಮದುಮಗಳು ತಕ್ಷಣ ಬಂದು ಸಹನನ ಹಿಡ್ಕೊಂಡು ಎಳೆದಾಡೋಕ್ ಶುರು ಮಾಡ್ತಾಳೆ. ಏನೇ ಕಳ್ಳಿ, ನನ್ನ ಚಪ್ಪಲಿ ಕದಿಯಕ್ಕೆ ನಿನಗೆ ಎಷ್ಟೇ ಧೈರ್ಯ?
ನಿನ್ನಂಥ ಕಳ್ಳಿ ಮದುವೆಗೆ ಅದು ಹೇಗೆ ಬಂದೆ? ಬಿಚ್ಚೆ, ಮೊದಲು ನನ್ನ ಚಪ್ಪಲಿ ಬಿಚ್ಚು. ಸಹನಾ ಮದುಮಗಳ ಚಪ್ಪಲಿನ ಬಿಚ್ಚಿಡ್ತಾಳೆ. ಮದುಮಗಳು ಈ ಥರ ಕೂಗಾಡೋದನ್ನ ನೋಡಿ ಮದುವೆಗೆ ಬಂದಿರೋ ಜನಗಳೆಲ್ಲ ಅಲ್ಲಿ ಬಂದು ಇದನ್ನೆಲ್ಲ ನೋಡೋಕೆ ಶುರು ಮಾಡ್ತಾರೆ. ಅಮ್ಮ, ಯಾರಮ್ಮ ಈ ಕಳ್ಳಿ? ಇಂಥ ಕಳ್ಳಿನೆಲ್ಲ ಮದುವೆ ಕರೆದವ್ರು ಯಾರು? ಇವಳು ಈ ಗಾಯತ್ರಿ ಸೊಸೆ. ನನಗೇನು ಗೊತ್ತಿತ್ತಮ್ಮ ಇವರು ಈ ಥರ ಕಳ್ತನ ಮಾಡೋ ಜನ ಅಂತ. ಮೊದಲೇ ಗೊತ್ತಿದ್ರೆ ಇಂಥವ್ರನ್ನೆಲ್ಲ ಕರೀತಾನೆ ಇರಲಿಲ್ಲ. ಸದ್ಯ ಚಪ್ಪಲಿ ಇವ್ರ ಕಣ್ಣಿಗೆ ಬಿದ್ದಿದೆ. ಏನಾದರೂ ಒಡವೆ ಗಿಡವೆ ಇವ್ರ ಕಣ್ಣಿಗೆ ಬಿದ್ದಿದ್ರೆ ಏನು ಗತಿ? ಏನು ಗಾಯತ್ರಿ, ನಿನ್ನ ಸೊಸೆಗೆ ಹೇಳ್ಕೊಟ್ಟಿರೋದು ಇದೇ ಕಳ್ತನದ ಬುದ್ಧಿನ? ಇಂಥಲ್ಲೆಲ್ಲ ಬಂದು ಇಷ್ಟು ಕೀಳು ಮಟ್ಟದಲ್ಲಿ ನಡ್ಕೋತಿರಲ್ಲ, ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ಕ್ಷಮಿಸ್ಬಿಡು ಲತಾ, ದಯವಿಟ್ಟು ಕ್ಷಮಿಸ್ಬಿಡು. ಏನೋ ಹೆಚ್ಚು ಕಮ್ಮಿ ಆಗಿ ಹೋಗಿದೆ. ಇನ್ನೂ ಏನಾದರೂ ಅನಾಹುತ ಆಗೋಕ್ಕೂ ಮೊದಲು ದಯವಿಟ್ಟು ನೀವೆಲ್ಲರೂ ಇಲ್ಲಿಂದ ಹೊರಟುಬಿಡಿ. ಗಾಯತ್ರಿ, ನಿನ್ನ ಸೊಸೆನ ಮೊದಲು ಕರ್ಕೊಂಡು ಇಲ್ಲಿಂದ ಹೊರಟುಬಿಡು. ಇನ್ನು ಏನೇ ಫಂಕ್ಷನ್ ಆದರೂ ನಿಮ್ಮನ್ನು ಮಾತ್ರ ಕರೆಯಲ್ಲ. ಹೀಗೆ ಸಹನಾಳ ಈ ಅಭ್ಯಾಸದಿಂದ ಗಾಯತ್ರಿ ಮತ್ತೆ ಅವಳ ಕುಟುಂಬದವರಿಗೆಲ್ಲ ತುಂಬಾನೇ ಅವಮಾನ ಆಗುತ್ತೆ. ಗಾಯತ್ರಿ ತಕ್ಷಣ ಸೊಸೆನ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮನೆಗೆ ಬಂದ್ಮೇಲೆ ಗಾಯತ್ರಿ ಸೊಸೆಗೆ ಚೆನ್ನಾಗಿ ಬೈತಾಳೆ, ಸಾಧ್ಯ ಆದಷ್ಟು ಬುದ್ಧಿ ಹೇಳ್ತಾಳೆ. ಅಷ್ಟರಲ್ಲಿ ಸಹನಾಗೂ ತುಂಬಾ ಬೇಜಾರಾಗಿರುತ್ತೆ. ತನ್ನಿಂದಾಗಿ ತನ್ನ ಕುಟುಂಬದವರೆಲ್ಲ ಎಷ್ಟು ಅವಮಾನ ಅನುಭವಿಸ್ಬಿಟ್ರಲ್ಲ, ಎಷ್ಟು ಹಿಂಸೆ ಆಗ್ಬಿಡ್ತಲ್ಲ ಅಂತ ಅವಳಿಗೂ ಬೇಜಾರಾಗಿರುತ್ತೆ. ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದಾಗಿ ಇವತ್ತು ನಿಮಗೆಲ್ಲ ಎಷ್ಟು ಅವಮಾನ ಆಯಿತು. ನೀವೆಲ್ಲರೂ ತಲೆ ತಗ್ಸಿ ನಿಂತಿದ್ದನ್ನು ನೋಡಿ ನನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ ಅತ್ತೆ. ಇಷ್ಟಾದ್ಮೇಲೂ ನಾನು ಬದಲಾಗಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಇಲ್ಲ ಅತ್ತೆ, ಇನ್ಮೇಲೆ ನಾನು ಬದಲಾಗ್ತೀನಿ. ನಾನು ಈ ಕೆಟ್ಟ ಅಭ್ಯಾಸನ ಬಿಡ್ತೀನಿ. ನಾನು ಇನ್ಮೇಲೆ ಯಾರು ಸ್ಲಿಪ್ಪರ್ಸ್ ಮೇಲೂ ಕಣ್ಣು ಹಾಕಕ್ಕೆ ಹೋಗಲ್ಲ. ಸೊಸೆಯ ಈ ನಿರ್ಧಾರದಿಂದ ಅತ್ತೆ ತುಂಬಾನೇ ಖುಷಿ ಪಡ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.